ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದ ದೀಪಾ ಚಾನಲ್. ಇವತ್ತಿನ ರೆಸಿಪಿ ಏನೆಂದರೆ, ನಾನು ಇಲ್ಲಿ ಕರಿಬೇವು ಸೊಪ್ಪಿನಿಂದ ಚಕ್ಕುಲಿಯನ್ನು ಮಾಡ್ತಾಯಿದ್ದೀನಿ. ಅದು ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಕಣ್ಣಿನ ದೃಷ್ಟಿಗೂ ಒಳ್ಳೆಯದು, ಕೂದಲ ಬೆಳವಣಿಗೆಗೂ ಒಳ್ಳೆಯದು. ತುಂಬ ಆರೋಗ್ಯಕರವಾದ ತಿಂಡಿ. ಇದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನಾನು ಮೊದಲಿಗೆ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಕರಿಬೇವು ಸೊಪ್ಪನ್ನು ಚೆನ್ನಾಗಿ ನಾವು ನೀರನ್ನು ಹಾಕಿಕೊಂಡು ಚೆನ್ನಾಗಿ ತೊಳೆದುಕೊಳ್ಳಬೇಕು. ಈ ಥರ ತೊಳೆದುಕೊಳ್ಳಿ. ತುಂಬ ಹೊಲಸಾಗಿರ್ತದಲ್ವ ಅಂಗಡಿಯಲ್ಲಿ ತಂದಿರೋದು, ಅದಕ್ಕೆ ಚೆನ್ನಾಗಿ ತೊಳೆದುಕೊಳ್ಳಿ. ಒಂದು ಪ್ಲೇಟಿಗೆ ತೆಗೆದುಕೊಳ್ಳಬೇಕು. ಅದಾದ ನಂತರ ನಾವು ಇಲ್ಲಿ ಕರಿಬೇವು ಸೊಪ್ಪಿನ ಎಲ್ಲ ಎಲೆಗಳನ್ನು ಒಂದು ಪ್ಲೇಟಿಗೆ ಹಾಕಿಕೊಳ್ಳೋಣ. ಈ ಥರ ತೆಗೆದುಕೊಳ್ಳಬೇಕು. ಈ ಥರ ತೆಗೆದುಕೊಂಡ ನಂತರ ನಾವು ಇದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳೋಣ. ನೋಡಿ, ಮಿಕ್ಸಿ ಜಾರಿಗೆ ಹಾಕಿಕೊಂಡು ಇಲ್ಲಿ 3-4 ಹಸಿ ಮೆಣಸಿನಕಾಯಿಯನ್ನು ಈ ಥರ ಕಟ್ ಮಾಡಿ ಹಾಕಬೇಕು. ನೋಡಿ ಫ್ರೆಂಡ್ಸ್, ಇದು ತುಂಬ ಚೆನ್ನಾಗಿರುವ ತಿಂಡಿ ಅಂತಲೇ ಹೇಳ್ಬೋದು. ಇಲ್ಲಿ 4-5 ಬೆಳ್ಳುಳ್ಳಿ ಪೀಸನ್ನು ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಶುಂಠಿಯನ್ನು ಕೂಡ ಹಾಕ್ತಾಯಿದ್ದೀನಿ. ಈ ಥರ ಶುಂಠಿ ಕಟ್ ಮಾಡಿ ಹಾಕಿಕೊಳ್ಳಿ. ಹಾಗೆ ಹಾಕಿದರೆ ಅದು ನುಣ್ಣಗಾಗೋದಿಲ್ಲ. ಸ್ವಲ್ಪ ಕಟ್ ಮಾಡಿ ಹಾಕಿದರೆ ಚೆನ್ನಾಗಿರುತ್ತದೆ. ಮತ್ತು ಸ್ವಲ್ಪ ಜೀರಿಗೆಯನ್ನು ಹಾಕಿ ಮತ್ತು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಮಿಕ್ಸಿ ರುಬ್ಬಿಕೊಳ್ಳಬೇಕು. ನೋಡಿ, ಈ ಥರ ರುಬ್ಕೊಂಡಿದ್ದೀನಿ. ಪೂರ ಪೇಸ್ಟ್ ಆಗಬೇಕು, ಇದು ಬಾರೀಕ್ ಆಗಬೇಕು ಪೇಸ್ಟು. ಈ ಥರ ರುಬ್ಕೊಳ್ಳಿ. ಮತ್ತು ಇಲ್ಲಿ ಒಂದು ಪಾತ್ರೆಗೆ ಅಕ್ಕಿ ಹಿಟ್ಟನ್ನು ತಗೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಬಟ್ಟಲಿಂದ 3 ಬಟ್ಟಲು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೋಡಿ, ಇದೇ ಬಟ್ಟಲಿಂದ 3 ಬಟ್ಟಲು ಅಕ್ಕಿ ಹಿಟ್ಟನ್ನು ತಗೊಂಡು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಮತ್ತು ಅದೇ ಬಟ್ಟಲಿಂದ ಪುಟಾಣಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಪುಟಾಣಿ ಹಿಟ್ಟು ಅಕ್ಕಿ ಹಿಟ್ಟಿನಿಂದ ತುಂಬ ಆಗುತ್ತವೆ ಚಕ್ಕುಲಿ. ಮತ್ತು ಸ್ವಲ್ಪ ಅಜ್ವಾನನ್ನು ಕೈಯಲ್ಲಿ ಉಜ್ಜಿಕೊಂಡು ಹಾಕಿದ್ದೀನಿ. ಮತ್ತು ಇಲ್ಲಿ ಪೇಸ್ಟ್ ಮಾಡಿಕೊಂಡಿರುವ ಕರಿಬೇವು ಸೊಪ್ಪಿನ ಪೇಸ್ಟ್ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಹಾಕಿಕೊಳ್ಳಿ. ಅದರಲ್ಲಿ ನೀರು ಹಾಕಿ ಪೇಸ್ಟ್ ಮಾಡಿದ್ದೀನಲ್ವ. ಮತ್ತು ಇದು ಕಾಯಿಸಿ ಎಣ್ಣೆಯನ್ನು ಹಾಕಿಕೊಳ್ಳಬೇಕು. ನೀವು ಯಾವುದೇ ಎಣ್ಣೆ ಯೂಸ್ ಮಾಡ್ತೀರೋ ಅದೇ ಎಣ್ಣೆ ಹಾಕಿಕೊಳ್ಳಿ. ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡಿ. ಈ ಥರ ಮಿಕ್ಸ್ ಆಗಿದೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಎಲ್ಲ. ಮತ್ತು ಅದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾವನ್ನು ಹಾಕಬೇಕು. ಬೇಕಿಂಗ್ ಸೋಡಾ ಹಾಕಿ ಮತ್ತು ಒಂದು ಸ್ವಲ್ಪ ಎಳ್ಳನ್ನು ಹಾಕಿ. ಇದಕ್ಕೆ ಎಳ್ಳು ಹಾಕೋತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತದೆ ಎಳ್ಳು ಹಾಕಿದ್ದರಿಂದ. ಈ ಥರ ಎಳ್ಳನ್ನು ಹಾಕಿ ನಾವು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ನಾದಿಕೊಳ್ಳಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಚೆನ್ನಾಗಿ ನಾದಿಕೊಳ್ಳಿ. ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಈ ಥರ ನಾದ್ಕೊಳ್ಳಿ. ಚೆನ್ನಾಗಿ ನಾದಿಕೊಂಡು ನಾವು ಇದನ್ನು ಒಂದು 15 ನಿಮಿಷ ನೆನೆಯಲು ಬಿಡೋಣ. 15 ನಿಮಿಷ ನೆನೆಯಲು ಬಿಡೋಣ. ಅದಾದ ನಂತರ 15 ನಿಮಿಷ ಆದಮೇಲೆ ನಾವು ಇಲ್ಲಿ ಇದನ್ನು ತೆಗೆಯಬೇಕು. ಈ ಥರ ಆಗಿದೆ ನೋಡಿ. ಈ ಥರ ಉಂಡೆಯನ್ನು ಮಾಡಿಕೊಂಡು ನಾವು ಚಕ್ಕುಲಿ ಮಾಡುವ ಡಬ್ಬಿಯನ್ನು ತೆಗೆದುಕೊಳ್ಳಬೇಕು. ನೋಡಿ, ನಿಮಗೆ ಯಾವ ಥರ ಚಕ್ಕುಲಿ ಬೇಕೋ ಆ ಥರ ಇಲ್ಲಿ ಹಾಕೋಬೇಕು. ಈ ಚಕ್ಕುಲಿ ಡಬ್ಬಿಗೆ ಈ ಹಿಟ್ಟನ್ನು ಹಾಕಿ ಡಕ್ಕನವನ್ನು ಮುಚ್ಚಿಕೊಳ್ಳೋಣ. ನನ್ನ ಹತ್ರ ಈ ಥರ ಚಕ್ಕುಲಿ ಡಬ್ಬಿ ಇದೆ. ನಿಮ್ಮ ಹತ್ರ ಯಾವ ಥರ ಚಕ್ಕುಲಿ ಡಬ್ಬಿ ಇದ್ದರೆ ಅದನ್ನು ತಗೊಳ್ಳಿ. ನೋಡಿ, ಇಲ್ಲಿ ಎಣ್ಣೆ ಕಾಯಿಲೆ ಇಟ್ಟಿದ್ದೀನಿ. ಎಣ್ಣೆ ಕಾದಿದೆ, ಅದಕ್ಕೆ ನಾನು ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನೀವು ಡೈರೆಕ್ಟ್ ಬಂದರೆ ಡೈರೆಕ್ಟ್ ಹಾಕಿಕೊಳ್ಳಿ. ಇಲ್ಲಾಂದರೆ ಕೆಳಗಡೆ ಒಂದು ಪ್ಲೇಟಲ್ಲಿ ಹಾಕಿ ಅದನ್ನು ಮತ್ತೆ ಎಣ್ಣೆಯಲ್ಲಿ ಹಾಕಬಹುದು. ನಿಮ್ಗೆ ಯಾವ ಥರ ಅನುಕೂಲನೋ ಆ ಥರ ಹಾಕಿಕೊಳ್ಳಿ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಅಂತ. ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ಇದೇ ಥರ ಎಲ್ಲ ಚಕ್ಕುಲಿಗಳನ್ನು ಮಾಡಿಕೊಳ್ಳಬೇಕು. ಇದು ಮಕ್ಕಳಿಗಂತೂ ತುಂಬ ಇಷ್ಟವಾಗುತ್ತದೆ. ಕರಿಬೇವು ಅದೇ ಥರ ಕೊಟ್ಟರೆ ಯಾರೂ ತಿನ್ನೋದಿಲ್ಲ, ಹುಡುಗರು ಮಕ್ಕಳು. ಈ ಥರ ಒಂದು ಅಡಿಗೆಯಲ್ಲಿ ಹಾಕಿ ಮಾಡಿದರೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿನ್ನುತ್ತಾರೆ. ತುಂಬ ಇದು ಕಣ್ಣಿನ ದೃಷ್ಟಿಗೂ ತುಂಬ ಒಳ್ಳೆಯದು ಮತ್ತು ಕೂದಲ ಬೆಳವಣಿಗೆಗೂ ಕೂಡ ಅಷ್ಟೇ ಒಳ್ಳೆಯದು. ನಾನು ಇಲ್ಲಿ ಒಂದು ಪ್ಲೇಟಲ್ಲಿ ಹಾಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಎಷ್ಟು ಸೂಪರ್ ಆಗಿದೆ ಅಂತ. ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಓಕೆ.